ನಿನ್ನೆ ರಾತ್ರಿ ಸುಮಾರು 10:45ಗೆ ನಮ್ಮ ಹಿಪ್ಪರ್ಗಿ ಜಮಖಂಡಿ ರೂರಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಮಹೀಂದ್ರಾ XUV 300 ನಂಬರ್ KA 48N4038 ಓನರ್ ಹನುಮಂತ್ ಅಥನಿ. ಇವರು ಅವ್ರ ವೈನ್ ಶಾಪ್ ಇದೆ ಹಿಪ್ಪರ್ಗಿಯಲ್ಲಿ, ಊರ ಹೊರಗಡೆ. ಅಲ್ಲಿ ವೈನ್ ಶಾಪ್ ಮುಂದೆ 4:15 ನಿನ್ನೆ 4:15 ಮಧ್ಯಾಹ್ನ ಅವ್ರ ಕಾರ್ ಪಾರ್ಕ್ ಮಾಡಿದ್ರು. 10:45ಗೆ ಈ ಕಾರಲ್ಲಿ ಬ್ಲಾಸ್ಟ್ ಆಗಿದೆ. ಅವರು ಬ್ಲಾಸ್ಟ್ ಕಾರಣ ಈಗ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. 10:45ಗೆ ಬ್ಲಾಸ್ಟ್ ಆದ ತಕ್ಷಣ ನಾನು, ನಮ್ಮ DSP ಅವರು, ನಮ್ಮ CPI, ನಮ್ಮ PSI ಅವರು ಎಲ್ಲರೂ ಸ್ಪಾಟ್ಗೆ ಇಮಿಡಿಯೇಟ್ಲಿ ನಾವು ಭೇಟಿ ನೀಡಿದ್ದೀವಿ. ನಮ್ಮಲ್ಲಿ ಸೀನಿಯರ್ ಕ್ರೈಮ್ ಆಫೀಸರ್ ಇರ್ತಾರೆ, ಸೋಪಾ ಆಫೀಸರ್ ಇರ್ತಾರೆ, ನಮ್ಮಲ್ಲಿ NT ಸೆಬೋಟೇಜ್ ಚೆಕ್ ಟೀಮ್, AC ಚೆಕ್ ಟೀಮ್ ಇರುತ್ತೆ. ಅದರ ಮುಖಾಂತರ ಕೂಡ ನಾವು ಪರಿಶೀಲನೆ ಮಾಡಿಸಿದ್ದೀವಿ. ನಮ್ಮಲ್ಲಿ ಡಾಗ್ ಸ್ಪಾಟ್ ಅಲ್ಲಿ ಎಕ್ಸ್ಪ್ಲೋಸಿವ್ ಡಿಟೆಕ್ಷನ್ ಡಾಗ್ ಇರುತ್ತೆ, ಅದ್ರ ಮುಖಾಂತರ ಕೂಡ ನಾವು ಪರಿಶೀಲನೆ ಮಾಡಿಸಿದ್ದೀವಿ. ಈಗ ಬಾಂಬ್ ಡಿಸ್ಪೋಸಲ್ ಯೂನಿಟ್ ಕಡೆ ಕೂಡ ನಾವು ಈಗ ಪರಿಶೀಲನೆ ಮಾಡ್ತಾ ಇದ್ದೀವಿ. ಈಗ ಇದರಲ್ಲಿ 2-3 ಪಾಯಿಂಟ್ ತಮಗೆ ಸ್ಪಷ್ಟೀಕರಣ ಕೊಡೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಅವರು ಕಾರ್ ಎಲ್ಲಿ ಪಾರ್ಕ್ ಮಾಡಿದ್ರು ಅದು ಕ್ಯಾಮ್ರಾ ಮುಂದೆ ಇತ್ತು. ವೈನ್ ಶಾಪ್ದು ಫ್ರಂಟ್ ಕ್ಯಾಮ್ರಾ ಮುಂದೆ ಕಾರ್ ಕವರ್ ಆಗಿದೆ. ಸುಮಾರು 4:15ಯಿಂದ 10:45 ಅಲ್ಲಿ ತನಕ ಬ್ಲಾಸ್ಟ್ ಆಗಿತ್ತು. ಆ ಪೂರ್ತಿ ಟೈಮ್ ಕಾರ್ ಅಲ್ಲಿ ಇತ್ತು, ಬೇರೆ ಕಡೆ ಮೂವ್ ಆಗಿಲ್ಲ. ಆ ಪೂರ್ತಿ ಇನ್ಸಿಡೆಂಟ್ CCTV ಕ್ಯಾಮ್ರಾ ಅಲ್ಲಿ ಕ್ಯಾಪ್ಚರ್ ಆಗಿದೆ. ಮೇಲ್ನೋಟಕ್ಕೆ ಪರಿಶೀಲನೆ ಮಾಡುವಾಗ ಯಾವುದು ಸಸ್ಪೆಕ್ಟ್ ವ್ಯಕ್ತಿಯ ಕಾರ್ ಹತ್ತಿರ ಬರಲಿಲ್ಲ, ಅದು ಯಾವುದು ಈ ತರ ನಮಗೆ ಕಂಡು ಬಂದಿಲ್ಲ. 3 ಜನ ವ್ಯಕ್ತಿ 9:45ಗೆ ಕಾರ್ ಹತ್ರ ಬರ್ತಾರೆ, ಬಟ್ ಅವರು ಕಸ್ಟಮರ್ ಇದ್ರು, ಅವರಿಗೆ ನಾವು ವೆರಿಫೈ ಮಾಡಿದ್ದೀವಿ. ಬೇರೆ ಯಾವುದು ಸಸ್ಪೆಕ್ಟ್ ವ್ಯಕ್ತಿ ಕಾರ್ ಹತ್ತಿರ ಬರಲಿಲ್ಲ. ಸೆಕೆಂಡ್ ಪಾಯಿಂಟ್, ನಮಗೆ ಕಾರ್ದು ಯಾವ ರೀತಿ ಡ್ಯಾಮೇಜ್ ಆಗಿದೆ, ಅವರು ಆಲ್ಮೋಸ್ಟ್ 40-50 ಮೀಟರ್ ತನಕ ಅವ್ರದ್ದು ಪಾರ್ಟ್ಸ್ ಆಗಿದೆ. ಟೆಕ್ನಿಕಲ್ ಫಾಲ್ಟ್ ಇರಬಹುದು, ಯಾವುದು ನಮಗೆ ಎಕ್ಸ್ಪ್ಲೋಸಿವ್ ಇರಲಿ, ಲೂಸ್ ಮಟೀರಿಯಲ್ ಇರಲಿ, ಯಾವುದು ನಮಗೆ ಕಂಡು ಬರ್ತಾ ಇಲ್ಲ. ನಮ್ಮ ಎಕ್ಸ್ಪ್ಲೋಸಿವ್ ಡಾಗ್ ಮುಖಾಂತರ ಕೂಡ ನಮಗೆ ಯಾವುದು ಎಕ್ಸ್ಪ್ಲೋಸಿವ್ ರಿಲೇಟೆಡ್ ಮಟೀರಿಯಲ್ ಕಂಡು ಬರ್ತಾ ಇಲ್ಲ. ಅದನ್ನ ನಾವು ಡಿಟೇಲ್ ಆಗಿ ಪರಿಶೀಲನೆ ಮಾಡ್ತಾ ಇದ್ದೀವಿ. ಟೆಕ್ನಿಕಲ್ ಫಾಲ್ಟ್ ಅಂದರೆ ಬ್ಯಾಟ್ರಿ ಫಾಲ್ಟ್ ಇರಬಹುದು ಅಥವಾ ಇದು ಇಂಜನ್ ಫಾಲ್ಟ್ ಇರಬಹುದು, ಬಟ್ ಕಾರ್ಗೆ ಜಾಸ್ತಿ ಡ್ಯಾಮೇಜ್ ಆಗಿದೆ. ಯಾವ ರೀತಿ ಡ್ಯಾಮೇಜ್ ಆಯಿತು ಇನ್ನೂ ಪರಿಶೀಲನೆ ಮಾಡಬೇಕು. 3ನೇ ಪಾಯಿಂಟ್, ಇದರಲ್ಲಿ ಏನಿದೆ, ಯಾವುದು ವ್ಯಕ್ತಿಗೆ ಯಾವುದು ಇಂಜರಿ ಇದರಲ್ಲಿ ಆಗಿಲ್ಲ, ಯಾವುದು ಇಂಜರಿ ಆಗಿಲ್ಲ. ಒಬ್ಬ ವ್ಯಕ್ತಿ ನಮ್ಗೆ ಇವತ್ತು ಬೆಳಿಗ್ಗೆ ಮಾಹಿತಿ ಗೊತ್ತಾಯಿತು, ಅವರು ಹತ್ತಿರ ಬೈಕಿಂದ ಹೋಗುವಾಗ ಸ್ವಲ್ಪ ರೈಟ್ ಸೈಡ್ ಲೆಗ್ ಅಲ್ಲಿ ಕಾಲಲ್ಲಿ ಸ್ಕ್ರಾಚ್ ಇಂಜರಿ ಬಂದಿದೆ. ಅಂದ್ರೆ ಪೂರ್ತಿ ಔಟ್ ಆಫ್ ಡೇಂಜರ್ ಇದ್ದಾರೆ, ಅದು ಕೂಡ ಲೈಟ್ ಇದೆ. ಬಟ್ ಬಾರ್ ಓನರ್ ಇರಲಿ, ಬಾರಲ್ಲಿ ಹತ್ತಿರ ಕಸ್ಟಮರ್ ಇರಲಿ, ಯಾರಿಗೆ ಏನು ಇಂಜರಿ ಆಗಿಲ್ಲ. ಸ್ವಲ್ಪ ಪ್ರಾಪರ್ಟಿ ಡ್ಯಾಮೇಜ್ ಆಯಿತು, ಕಾರ್ ಬಿಟ್ಟು ಸ್ವಲ್ಪ ಗೋಡೆಯಲ್ಲಿ ಕ್ರ್ಯಾಕ್ ಆಗಿದೆ ಅಥವಾ ಗ್ಲಾಸ್ ಕ್ರ್ಯಾಕ್ ಆಗಿದೆ ಅಂತ ಅವರು ಹೇಳ್ತಾ ಇದ್ದಾರೆ. ಇನ್ನು ಕೂಡ ನಾವು ಪರಿಶೀಲನೆ ಮಾಡಿದಾಗ 2 ಪಾಯಿಂಟ್ಸ್, ಅದರಲ್ಲಿ 2 ಪಾಯಿಂಟ್. ನನ್ನ ಪ್ರಕಾರ ಅವರು ಇಮಿಡಿಯೇಟ್ಲಿ ಅವರು ನಮಗೆ ಫೋನ್ ಮಾಡಿದ್ರು, ಅವತ್ತು ನನಗೆ ಕೂಡ ಫೋನ್ ಬಂತು ಅಂತ. ಇಮಿಡಿಯೇಟ್ ರಿಯಾಕ್ಷನ್ ಏನಾದರೂ ಬ್ಲಾಸ್ಟ್ ಆಗಿರ್ಬೋದು, ಏನಾದರೂ ಮಿಸ್ಟೇಕ್ ಆಗಿರ್ಬೋದು ಅಂತ ಅವ್ರದ್ದು ಇಮಿಡಿಯೇಟ್ ರಿಯಾಕ್ಷನ್ ಇತ್ತು. ಬಟ್ ಅವ್ರಿಗೆ ನಾವು ಇನ್ಕ್ವೈರಿ ಮಾಡುವಾಗ, ಮೇಲ್ನೋಟಕ್ಕೆ ಇನ್ಕ್ವೈರಿ ಮಾಡುವಾಗ ಯಾವುದು ಸಸ್ಪೆಕ್ಟ್ ವ್ಯಕ್ತಿ ಇದ್ರೆ ಅಥವಾ ಏನಾದರೂ ಆ ಥರ ಇದ್ರೆ ಅದು ಅವರು ಕೂಡ ನಮ್ಗೆ ಯಾರು ಹೇಳಿಲ್ಲ. ಸೆಕೆಂಡ್, ಆ ಕಾರ್ ನಮಗೆ ಇಂಪಾರ್ಟೆಂಟ್ ಪಾಯಿಂಟ್ ಏನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಟಿಲ್ ದ ಟೈಮ್ ಅವರು 4:30ಗೆ ಕಾರಲ್ಲಿ ಪಾರ್ಕ್ ಮಾಡಿದ್ರು, ಅಪ್ ಟು 10:45 ಅಲ್ಲಿ ತನಕ ಕಾರ್ ಬ್ಲಾಸ್ಟ್ ಆಯಿತು. ಇಟ್ ವಾಸ್ ಟೋಟಲಿ ಅಂಡರ್ ಕವರೇಜ್ ಆಫ್ CCTV ಕ್ಯಾಮ್ರಾ. ಅವರ ಅಂಗಡಿದು CCTV ಕ್ಯಾಮ್ರಾ ಮುಂದೆ ಇತ್ತು, ಅವರ ಕಣ್ಣು ಮುಂದೆ ಇತ್ತು. ಆ CCTV ಕ್ಯಾಮ್ರಾ ನಾವು ಪೂರ್ತಿ ಪರಿಶೀಲನೆ ಮಾಡುವಾಗ ನಮಗೆ ಯಾವುದೇ ಸಸ್ಪೆಕ್ಟ್ ವ್ಯಕ್ತಿ ಕಂಡು ಬಂದಿಲ್ಲ. ಅದನ್ನ ನಾವು ಎಲ್ಲ ರೀತಿ ಪರಿಶೀಲನೆ ಮಾಡ್ತಾ ಇದ್ದೀವಿ. ನಮ್ಮ ಬಾಂಬ್ ಡಿಸ್ಪೋಸಲ್ ಹುಬ್ಳಿಯಿಂದ ಬರ್ತಾ ಇದೆ, ಅವರು ಕೂಡ ಪರಿಶೀಲನೆ ಮಾಡ್ತಾರೆ. ಎಕ್ಸ್ಪ್ಲೋಸಿವ್ ಡಾಗ್ ಈಗಾಗಲೇ ನಮ್ಮಲ್ಲಿ ಇತ್ತು, ಅವರು ಹೋಗಿದ್ದಾರೆ, ಅವರು ಕೂಡ ಚೆಕ್ ಮಾಡಿದ್ದಾರೆ ಅಂತ ಏನು ಇಂಡಿಕೇಶನ್ ಬರುತ್ತೆ. ಅಂದ್ರೆ ಈ ಕಡೆ ಆ ಕಡೆ ಅದು ಕೂಡ ಬರ್ತಿಲ್ಲ. ನಮ್ಮ ASC ಚೆಕ್ ಟೀಮ್ ಇಲ್ಲಿ, ನಮ್ಮ ಸೋಕೋ ಟೀಮ್ ಇಲ್ಲಿ ಅಂತ ಕೂಡ ಬರಲಿಲ್ಲ. ಒಬ್ಬರು ಮೆಕ್ಯಾನಿಕ್ ಕೂಡ ನಾವು ಇದರಲ್ಲಿ ಕರೆದಿದ್ದೀವಿ. ಇದರಲ್ಲಿ ಏನಿದೆ, 2 ರೀತಿ ಡ್ಯಾಮೇಜ್ ಆಗಿದೆ. ಒಂದು ಬ್ಲಾಸ್ಟ್ ಇಂದ ಇನಿಷಿಯಲ್ ಡ್ಯಾಮೇಜ್, ಮತ್ತೆ ಕಾರ್ ಪಲ್ಟಿ ಆಗುವಾಗ ಸೆಕೆಂಡ್ ಡ್ಯಾಮೇಜ್. ಯಾವ ಫಸ್ಟ್ ಡ್ಯಾಮೇಜ್ ಇದೆ, ಯಾವ ಸೆಕೆಂಡ್ ಡ್ಯಾಮೇಜ್ ಇದೆ, ಅಲ್ಲಿಂದ ಎಕ್ಸಾಕ್ಟ್ ಬ್ಲಾಸ್ಟ್ ಯಾವ ಪಾಯಿಂಟ್ ಅಲ್ಲಿ ಆಯಿತು ಅದು ಸ್ವಲ್ಪ ಲೊಕೇಟ್ ಆಗೋಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಎಕ್ಸ್ಪರ್ಟ್ಸ್ ನಮ್ಮಲ್ಲಿ ಏನು ಪರಿಶೀಲನೆ ಮಾಡಿದ್ದಾರೆ ಇಲ್ಲಿ ತನಕ, ಬೇರೆ ಬೇರೆ ಎಕ್ಸ್ಪರ್ಟ್ಸ್ ಇರ್ತಾರೆ, ಅವರಿಗೆ ಬೇರೆ ಬೇರೆ ಫೀಲ್ಡ್ ಇದೆ. ಅವ್ರು ಯಾವುದು ಎಕ್ಸ್ಪ್ಲೋಸಿವ್ ಇನ್ವಾಲ್ವ್ ಇಲ್ಲ, ಅಂದ್ರೆ ಲೂಸ್ ವೈರ್ ಸಿಕ್ಕಿಲ್ಲ, ಆ ಥರ ಸಿಕ್ಕಿಲ್ಲ. ಮೋಸ್ಟ್ಲಿ ಟೆಕ್ನಿಕಲ್ ಫಾಲ್ಟ್, ಬ್ಯಾಟ್ರಿ ಇರಲಿ ಅಥವಾ ಬೇರೆ ಯಾವುದು ಇಂಜನ್ ಫಾಲ್ಟ್ ಇರಲಿ ಅಂತ ಅವರು ಆ ಕಡೆ ಪಾಯಿಂಟ್ ಔಟ್ ಮಾಡ್ತಾ ಇದ್ದಾರೆ. ಅದನ್ನು ವೆರಿಫೈ ಮಾಡ್ತೀವಿ. ಅವಶ್ಯಕತೆ ಇಲ್ಲ, ದಯವಿಟ್ಟು ಇದನ್ನು ಇಂಪಾರ್ಟೆಂಟ್ ಪಾಯಿಂಟ್, ಮುಖ್ಯ ಪಾಯಿಂಟ್ ಇದೆ. ಜನ ಏನು ಆತಂಕ ಪಡೋದು ಅವಶ್ಯಕತೆ ಇಲ್ಲ. ಇದು ಲೋಕಲೈಸ್ ಒಂದು ಕಾರಲ್ಲಿ ಫಾಲ್ಟ್ ಆಗಿದೆ. ನಾವು ಲಕ್ಕಿ ಇದ್ದೀವಿ, ಯಾರಿಗೇನು ಡ್ಯಾಮೇಜ್ ಆಗಿಲ್ಲ. ಬಟ್ ಇದರ ಕಾರಣ ಏನು ಮೇಜರ್ ಭಯ ಪಡೋದು ಅವಶ್ಯಕತೆ ದಯವಿಟ್ಟು ಇಲ್ಲ. ನಾವು ಎಲ್ಲ ರೀತಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಒಂದು ವೇಳೆ 1-2% ಏನಾದರೂ ಮಿಸ್ಟೇಕ್ ಕಂಡು ಬಂದರೆ ಕೂಡ ನಾವು ಇಮಿಡಿಯೇಟ್ಲಿ ಡಿಟೆಕ್ಟ್ ಮಾಡ್ತೀವಿ. ಶ್ರೀ ಕಂಚಿ ಕಾಮಾಕ್ಷಿ ಜ್ಯೋತಿಷ್ಯ ಕೇಂದ್ರ ಕೊಳ್ಳೇಗಾಲದ ಮಹಾಮಾಂತ್ರಿಕ ಜ್ಯೋತಿಷ್ಯರಾದ ರುಂಡಮಾಲಿನಿ ಶ್ರೀ ಚೌಡೇಶ್ವರಿ ದೇವಿ ಆರಾಧಕರಾದ ಪಂಡಿತ್ ಮೋಡಿಬೆಟ್ಟಪ್ಪ ಇವರು ನಿಮ್ಮ ಎಂತಹ ಕಷ್ಟಕರವಾದ ಸಮಸ್ಯೆ ಇದ್ದರೂ ಕೊಳ್ಳೇಗಾಲದ ಮಂತ್ರಶಕ್ತಿಯಿಂದ ಮತ್ತು ದೈವಶಕ್ತಿಯಿಂದ ಕೇವಲ 5 ದಿನದಲ್ಲಿ 100% ಪರಿಹಾರ ಇವರಲ್ಲಿ ಶತಸಿದ್ಧ.
ಅಸಾಧ್ಯವಾದದ್ದು ಇವರಲ್ಲಿ ಸಾಧ್ಯ. ಉದ್ಯೋಗದಲ್ಲಿ ತೊಂದರೆ, ಮದುವೆ ಕಾರ್ಯದಲ್ಲಿ ವಿಘ್ನ, ಸಾಲದ ಬಾಧೆ, ಆರೋಗ್ಯದಲ್ಲಿ ತೊಂದರೆ, ಲೈಂಗಿಕ ಸಮಸ್ಯೆ, ಗಂಡ ಹೆಂಡತಿಯಲ್ಲಿ ಕಲಹ, ಅತ್ತೆ ಸೊಸೆಯಲ್ಲಿ ಕಿತ್ತಾಟ, ಡೈವೋರ್ಸ್ ಪ್ರಾಬ್ಲಮ್, ಕೋರ್ಟ್ ಕೇಸ್, ಶತ್ರುನಾಶ, ಪ್ರೇಮ ವಿಚಾರ, ನಿಮ್ಮ ಹಸ್ತರೇಖೆ, ಜಾತಕ, ಮುಖಲಕ್ಷಣ, ಕವಡೆ ಶಾಸ್ತ್ರದ ಮೂಲಕ ನಿಮ್ಮ ಭವಿಷ್ಯವನ್ನು ತಿಳಿಸುತ್ತಾರೆ. ಕೊಳ್ಳೇಗಾಲದ ಗಾಂಧರ್ವ ಸಂಮೋಹಿನಿ ಪೂಜೆಯಿಂದ ಸ್ತ್ರೀ ವಶೀಕರಣ ಮತ್ತು ಪುರುಷ ವಶೀಕರಣ ಮಾಡಲಾಗುತ್ತದೆ. ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ದಿನದಂದು ನಿಮ್ಮ ಎಂತಹ ಕಠಿಣ ಸಮಸ್ಯೆಗಳಿದ್ದರೂ ಮಾಟಮಂತ್ರ, ನಾಗದೋಷ, ಅನಾರೋಗ್ಯ ಸಮಸ್ಯೆ, ದೀರ್ಘಾವಧಿ ಕಾಯಿಲೆಗಳು, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಂದರೆ, ಮದುವೆ ಆಗದೇ ಇದ್ದರೆ ಸರ್ವಸಿದ್ಧಿ ಮಹಾ ಅನುಷ್ಠಾನ ಯಂತ್ರವನ್ನು ಮಾಡಿ ಸಿದ್ಧಿಸಿಕೊಡುತ್ತಾರೆ. ಇವರು ಕೇರಳ ಕೊಳ್ಳೇಗಾಲದ ಸಿದ್ಧಿ ಸಾಧಕರು. ನುಡಿದಂತೆ ಮಾಡಿಕೊಡುತ್ತಾರೆ. ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಫೋನಿನ ಮೂಲಕ ಅತಿ ಶೀಘ್ರದಲ್ಲಿ ಪರಿಹಾರ. ಮಾನಸಿಕವಾಗಿ ಜೀವನದಲ್ಲಿ ಜಿಗುಪ್ಸೆ ಹೊಂದಿದ್ದರೆ ಗುರೂಜಿಯವರನ್ನು ಬಂದು ಭೇಟಿ ಮಾಡಿ. ಇಲ್ಲಿ ಹೇಳುವ ವಿಷಯವನ್ನು ಗುಪ್ತವಾಗಿಡಲಾಗುವುದು. ಮೊಬೈಲ್ ಸಂಖ್ಯೆ 6363333697.